ಅವಿನಾಶ್ IAS KS ಯೂಟ್ಯೂಬ್ಗೆ ಸ್ವಾಗತ. ಪಾಲಿಟಿ PYQ ಮ್ಯಾರಥಾನ್ ಡೇ 6ರಲ್ಲಿ KAS 2010ರಲ್ಲಿ ಬಂದಂಥ ಪಾಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇವತ್ತು ಅವಲೋಕನ ಮಾಡೋಣ. ಈಗಾಗಲೇ ನಾವು ಡೇ 1ರಲ್ಲಿ 1998, 2ರಲ್ಲಿ 1999, 3ರಲ್ಲಿ 2005, 4ರಲ್ಲಿ 2006, 5ರಲ್ಲಿ 2008ಕ್ಕೆ ಸಂಬಂಧಪಟ್ಟ ಹಾಗೆ ಸರಿಸುಮಾರು 70ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನಾವು ಅವಲೋಕನ ಮಾಡಿದ್ದೇವೆ. ಇವತ್ತಿನ ದಿನ ಪ್ರಶ್ನೆಗಳನ್ನ ನೋಡೋಣ. ರಾಜ್ಯಸಭೆಯ 2/3 ಬೆಂಬಲ ಪಡೆದ ನಿರ್ಣಯವನ್ನು 312ನೇ ವಿಧಿಯ ಅನ್ವಯ ಜಾರಿಗೊಳಿಸಿದ ವಿಷಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ನೋಡಿ, 312 ಏನು ವಿಧಿ ಇದೆ, ಇದಕ್ಕೆ ಸಂಬಂಧಪಟ್ಟ ಇದು 3ನೇ ಸಾರಿ ಪ್ರಶ್ನೆ ಬರ್ತಾ ಇರೋದು, ಆಲ್ಮೋಸ್ಟ್ 3ನೇ ಸಾರಿ ಬರ್ತಾ ಇರೋದು KAS ಅಲ್ಲಿ, ಅಂದರೆ 1998ರಿಂದ ಹಿಡಿದು. ಓಕೆ, ಸೊ ಇಲ್ಲಿ ಏನಂತಂತಂದರೆ ನಾನು ಆಲ್ರೆಡಿ ಹೇಳಿದ ಹಾಗೆ ವಿಧಿ 312 ಒಂದು 5 ಸ್ಟಾರ್ ವಿಧಿಯಾಗಿದೆ, ಒಂದು HYT ವಿಧಿಯಾಗಿದೆ. ಅಂದರೆ ಪಾಲಿಟಿಯಲ್ಲಿ ನಾನು ಹೇಳ್ತಾ ಇರ್ತೀನಿ ಯಾವನು ಅಂತಂದರೆ ಕೆಲವೊಂದಿಷ್ಟನ್ನು ನೀವು ಮೆಮ್ರೈಸ್ ಮಾಡಲೇಬೇಕು, ಕೆಲವೊಂದಿಷ್ಟು ವಿಧಿಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂಥ ವಿಧಿಗಳಲ್ಲಿ 312 ಕೂಡ ಒಂದು. ಓಕೆ, ಇದಕ್ಕೆ ಇದರಲ್ಲಿನೇ 311 ಕೂಡ. ಓಕೆ, ಇವಾಗ 312ಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ. ಕೇಂದ್ರ ಸಚಿವಾಲಯ ಸೇವೆಯನ್ನು ಸೃಷ್ಟಿಸಬಹುದು, ಕೇಂದ್ರೀಯ ಸೇವೆಗಳ ಸೃಷ್ಟಿಸಬಹುದು, ಅಖಿಲ ಭಾರತ ಸೇವೆಯನ್ನು ಸೃಷ್ಟಿಸಬಹುದು, ಈಗಿರುವ ಅಖಿಲ ಭಾರತ ಸೇವೆಯನ್ನು ರದ್ದುಪಡಿಸಲೂಬಹುದು, ಒಂದು ರಾಜ್ಯದ ಕೋರಿಕೆಯ ಮೇರೆಗೆ ರಾಜ್ಯ ಸೇವೆಯನ್ನು ಸೃಷ್ಟಿಸಬಹುದು. ಇಲ್ಲೇನು ಉತ್ತರ ಏನು ಅಂತಂದರೆ ಅಖಿಲ ಭಾರತ ಸೇವೆಯನ್ನು ಸೃಷ್ಟಿಸಬಹುದು. ಈ ಅಖಿಲ ಭಾರತ ಸೇವೆಯನ್ನು ಸೃಷ್ಟಿಸೋದಿದೆಯಲ್ಲ, ರಾಜ್ಯಸಭೆಯ ವಿಶೇಷ ಅಧಿಕಾರವಾಗಿದೆ. ವಿಶೇಷ ಅಧಿಕಾರ ಅಂದರೆ ಈ ಅಖಿಲ ಭಾರತ ಸೇವೆಯನ್ನು ಸೃಷ್ಟಿಸಬೇಕು ಅಂತಂದರೆ 312 ಅಡಿಯಲ್ಲಿ, ವಿಧಿ 312ರಲ್ಲಿ ಅಖಿಲ ಭಾರತ ಸೇವೆಯನ್ನು ಸೃಷ್ಟಿಸಬೇಕಂದ್ರೆ ಕೇವಲ ರಾಜ್ಯಸಭೆಯಲ್ಲಿ ಮಾತ್ರ ಮಸೂದೆಯನ್ನು ಮಂಡನೆ ಮಾಡಬಹುದು, ಲೋಕಸಭೆಯಲ್ಲಿ ಮಂಡನೆ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಮೊದಲು ಮಂಡನೆ ಆಗ್ತಕ್ಕಂಥದ್ದು ರಾಜ್ಯಸಭೆಯಲ್ಲಿ ಆಗಬೇಕು. ರಾಜ್ಯಸಭೆಯ ಮಸೂದೆಯನ್ನು ಅಂಗೀಕಾರಗೊಳಿಸಿದ ನಂತರ ಏನಾಗುತ್ತೆ, ಮುಂದೆ ಲೋಕಸಭೆಗೆ ಹೋಗುತ್ತೆ. ಲೋಕಸಭೆಯು ಕೂಡ ಅಂಗೀಕರಿಸಿದ ನಂತರ ರಾಷ್ಟ್ರಪತಿಗಳು ಅಂಕಿತ ಹಾಕಿದರು ಅಂತಂದರೆ ಅದು ಕಾನೂನು ಜಾರಿಗಾಗುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ವಿಧಿ 312 ಅಡಿಯಲ್ಲಿ ಯಾವುದಾದ್ರೂ ಸೇವೆಯನ್ನು ನಾವು ಅಖಿಲ ಭಾರತ ಸೇವೆಯಾಗಿ ಸೃಷ್ಟಿ ಮಾಡಿದ್ದೀವಾ ಅನ್ನುವಂಥದ್ದು ಇಲ್ಲಿ ಹುಟ್ಟತಕ್ಕಂಥ ಒಂದು ಪ್ರಶ್ನೆ. ಹೌದು, ಏನು ಅಂತಂದರೆ ಅಖಿಲ ಭಾರತ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಗೆ ಒಂದು ಸೇವೆಯನ್ನು ಸೃಷ್ಟಿ ಮಾಡಲಾಗಿದೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ 312ರ ವಿಧಿಯ ಅಡಿಯಲ್ಲಿ ಕಾನೂನನ್ನು ರಚನೆ ಮಾಡಲಾಗಿದೆ, ಅಖಿಲ ಭಾರತ ನ್ಯಾಯ ಸೇವೆಗಳು ಅಂತನ್ನುವಂಥದ್ದು. ಆದರೆ ಆದರೆ ಅದು ಇನ್ನೂ ಜಾರಿಗೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಕಾನೂನನ್ನು ಸೃಷ್ಟಿ ಮಾಡಲಾಗಿದೆ, ಕಾನೂನನ್ನು ರಚನೆ ಮಾಡಲಾಗಿದೆ, ಅದು ಜಾರಿಗೊಂಡಿಲ್ಲ. ಆದರೆ ಸದ್ಯದಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಅಖಿಲ ಭಾರತ ಸೇವೆಗಳು ಯಾವುವು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಯಾವುವು? ಗುಡ್, IAS, IPS ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಓಕೆ, ಸೊ ಉತ್ತರ ಏನಿದೆ ಇಲ್ಲಿ? ಅಖಿಲ ಭಾರತ ಸೇವೆಯನ್ನು ಸೃಷ್ಟಿಸಬಹುದು, ಈಗಿರುವ ಅಖಿಲ ಭಾರತ ಸೇವೆಯನ್ನು ರದ್ದುಪಡಿಸಲೂಬಹುದು. ಅಂದರೆ ಓಕೆ, ಸೊ ಕೇಂದ್ರೀಯ ಸೇವೆಗಳು ಕೇಂದ್ರೀಯ ಯಾವುವು? ಓಕೆ, ಇಲ್ಲಿ ನೋಡಿ, ಕೇಂದ್ರೀಯ ಸೇವೆಗಳು ಯಾವುವು ಬರ್ತಾವೆ ಅಂತಂದರೆ ನೀವು UPSC ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಸೇವೆಗಳನ್ನು ನೋಡಿದಾಗ ಅಲ್ಲಿ ಯಾವ ಬರ್ತಾ? IAS, IPS, ಓಕೆ, ಇಂಡಿಯನ್ IFS, ಇಂಡಿಯನ್ ಫಾರಿನ್ ಸರ್ವಿಸ್, IRS, ಓಕೆ, IRMS, ಓಕೆ, ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್. ಹೀಗೆ ಈ IAS, IPS ಅನ್ನು ಹೊರತುಪಟ್ಟು ಉಳಿದಂಥ ಎಲ್ಲ ಸೇವೆಗಳು ಏನಂತ ಕರೀತಾರೆ? ಕೇಂದ್ರೀಯ ಸೇವೆಗಳು, ಸೆಂಟ್ರಲ್ ಸರ್ವಿಸಸ್ ಅಂತ ಕರೀತಾರೆ. ಓಕೆ, ಇನ್ನು ಕೇಂದ್ರ ಸಚಿವಾಲಯ ಸೇವೆ, ಸೆಂಟ್ರಲ್ ಸೆಕ್ರೆಟರಿಯೇಟ್ ಸೇವೆ ಅನ್ನುವಂಥದ್ದು SSC ಮುಖಾಂತರ ಇದನ್ನು ಏನು ಮಾಡ್ತಾರೆ? ರಿಕ್ರೂಟ್ಮೆಂಟ್ ಮಾಡ್ತಾರೆ. ಗ್ರೂಪ್ B, ಅದಕ್ಕಿಂತ ಗ್ರೂಪ್ C ಇವೆಲ್ಲ ಇದೆಯಲ್ಲ, SSC ಮುಖಾಂತರವಾಗಿ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಓಕೆ, ಗುಡ್.
ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನ ಭಾಗ 3ರಲ್ಲಿರುವ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಎಂದು ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ನೀಡಿತು? ಇಲ್ಲಿ ಯಾವ್ಯಾವ ಕಾನೂನನ್ನು ಕೊಟ್ಟಿದ್ದಾರೆ ನೋಡಿ. ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ 1967, ಕೇಶವಾನಂದ ಭಾರತಿ ಕೇರಳ ರಾಜ್ಯ 1973, ಇಂದಿರಾ ಗಾಂಧಿ ರಾಜನಾರಾಯಣ್ ಪ್ರಕರಣ 1975, ಮಿನರ್ವಾ ಮಿಲ್ ಭಾರತ ಸರ್ಕಾರ 1980. ಇಲ್ಲಿ ಕೊಟ್ಟಂತೆ ಎಲ್ಲ ಸುಪ್ರೀಂ ಕೋರ್ಟ್ ಕೇಸಸ್ ಇದೆಯಲ್ಲ, ದೀಸ್ ಆಲ್ ಆರ್ 5-star ಟಾಪಿಕ್ಸ್. ಅಂದರೆ ಪದೇ ಪದೇ ಯಾವುದಾದ್ರೂ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಓಕೆ, ಈ ಒಂದೊಂದಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆಯೇ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಅಂದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ ಸಂಸತ್ತಿಗಿಲ್ಲ ಅನ್ನುವಂಥ ತೀರ್ಪನ್ನು ಯಾವ ಪ್ರಕರಣದಲ್ಲಿ ನೀಡಲಾಯಿತು? ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ 1967. ಇದು ಏನು ಹೇಳುತ್ತೆ ಅಂತಂತಂದರೆ, ವಿಧಿ ಈಗ ಭಾಗ 3 ಅಂದರೆ ಯಾವ ವಿಧಿ ಬರುತ್ತೆ ಸರ್? ಇಲ್ಲಿ ವಿಧಿ 12ರಿಂದ 35. 12 ಏನಾಗುತ್ತೆ? ಪ್ರಭುತ್ವದ ವ್ಯಾಖ್ಯಾನ. ಡೆಫಿನಿಷನ್ ಆಫ್ ದಿ ಸ್ಟೇಟ್. ಇನ್ನು ವಿಧಿ 13 ಏನು ಹೇಳುತ್ತೆ? ಸಂಸತ್ತು ಕಾನೂನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂತಿಲ್ಲ ಅಂತ ಹೇಳುತ್ತೆ. ಇಲ್ಲಿ ಏನಾಗುತ್ತೆ? ಒಂದು ಕಾನೂನು ಅನ್ನುವಂಥ ಪದ ಬರುತ್ತಿಲ್ಲ. ಕಾನೂನನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಅಂತಂದರೆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂತಿಲ್ಲ ಅನ್ನುವಂಥದ್ದು. ಇವಾಗ ಗೋಲಕ್ನಾಥ್ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ದಿ ಡೆಫಿನಿಷನ್ ಆಫ್ ಲಾ ಇದೆಯಲ್ಲ, ಈ ಲಾದಲ್ಲಿ ಈ ಲಾ ಅನ್ನುವಂಥದ್ದು ಏನಿದೆ, ಈ ಕಾನೂನು ಅನ್ನುವಂಥ ಪದದಲ್ಲಿ ಸಂವಿಧಾನ ತಿದ್ದುಪಡಿ ಬರೋದಿಲ್ಲ. ಹಾಗಾಗಿ ಕಾನೂನನ್ನು ಸಂಸತ್ತು ತನ್ನ ಕಾನೂನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರವನ್ನು ಬಳಸಿಕೊಂಡು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂತಿಲ್ಲ. ಏಕೆಂದರೆ ಮೂಲಭೂತ ಹಕ್ಕುಗಳು ಅವು ಪವಿತ್ರವಾದವು, ಶ್ರೇಷ್ಠವಾದವುಗಳು ಅಂತ ಈ ಗೋಲಕ್ನಾಥ್ ಪ್ರಕರಣದಲ್ಲಿ ಹೇಳುತ್ತೆ. ಇನ್ನು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಮೂಲ ಸಂರಚನೆ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಕೊಡುತ್ತೆ. ಇದರಲ್ಲಿ ಏನು ಹೇಳುತ್ತೆ? ಮೂಲ ಸಂರಚನೆ, ಸಂವಿಧಾನದ ಮೂಲ ಸಂರಚನೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇದರ ಅರ್ಥ ಏನು ಅಂದರೆ, ಸಂಸತ್ತಿಗೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ ಇದೆ, ಆದರೆ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗುವಂತಿಲ್ಲ ಅಂತ ಹೇಳುತ್ತೆ. ಇನ್ನು ಇಂದಿರಾ ಗಾಂಧಿ ರಾಜನಾರಾಯಣ್ ಪ್ರಕರಣದಲ್ಲಿ ಇದು ಏನು ಅಂತಂದರೆ, ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರಲಿಲ್ಲ. ಇದು 39ನೇ ತಿದ್ದುಪಡಿ ಹಾಗೂ ಜುಡಿಷಿಯಲ್ ರಿವ್ಯೂಗೆ ಸಂಬಂಧಪಟ್ಟಂಥ ಪ್ರಕರಣ ಆಗಿತ್ತು. ಓಕೆ, ಇನ್ನು ಮಿನರ್ವಾ ಮಿಲ್ಸ್ ಭಾರತ ಸರ್ಕಾರ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಭಾಗ 3 ಮತ್ತು ಭಾಗ 4 ಅಂದರೆ ಫಂಡಮೆಂಟಲ್ ರೈಟ್ಸ್, DPSPಗಳು ನಡುವೆ ಏನಂತಂದರೆ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಹೇಳ್ತದೆ. ಓಕೆ, ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅಂತನ್ನುವಂಥ ವಿಚಾರವನ್ನು ಮಿನರ್ವಾ ಮಿಲ್ಸ್ ಮತ್ತು ಭಾರತ ಸರ್ಕಾರ 1980ರ ಪ್ರಕರಣದಲ್ಲಿ ಹೇಳಲಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೆ, ಇವೆಲ್ಲ ಪ್ರಕರಣಗಳು ವೆರಿ ಇಂಪಾರ್ಟೆಂಟ್ 5 ಸ್ಟಾರ್. ಇನ್ನು 3ನೇ ಪ್ರಶ್ನೆ, ಸಂಸತ್ತಿನ ಎರಡೂ ಸದನಗಳಿಂದ ಜಾರಿಯಾದ ಮಸೂದೆಯೊಂದಕ್ಕೆ ಭಾರತದ ರಾಷ್ಟ್ರಪತಿಯವರು ಭಾರತೀಯ ಸಂವಿಧಾನದ ಯಾವ ವಿಧಿಯ ಪ್ರಕಾರ ತಮ್ಮ ಸಮ್ಮತಿಯನ್ನು ತಡೆ ಹಿಡಿಯಬಹುದು? ಅಂದರೆ ವಿಟೋ ಅಂತ ಕರಿತೀವಲ್ಲ, ತಡೆ ಹಿಡುವುದು, ವಿಟೋ ಪವರ್ ಆಫ್ ದಿ ಪ್ರೆಸಿಡೆಂಟ್. ಓಕೆ, ಇಲ್ಲಿ ನೋಡಿ ಇವರು ಎಷ್ಟು ಚೆನ್ನಾಗಿ ವಿಧಿಗಳನ್ನ ಕೊಟ್ಟಿದ್ದಾರೆ. ವಿಧಿ 100, ವಿಧಿ 200 ಅದನ್ನು ಡಬಲ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ವಿಧಿ 111 ಅದನ್ನೇ ಡಬಲ್ ಮಾಡಿ 222. ಓಕೆ, ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಯಾವ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ಅಧಿಕಾರ ಇದೆ ಅಂತಂದರೆ ವಿಧಿ 111.
ಇದರಲ್ಲಿ ಏನಾಗುತ್ತೆ ಅಂತಂದರೆ ರಾಷ್ಟ್ರಪತಿಗಳಿಗೆ ಮಸೂದೆ ಹೋದಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಅಂಕಿತವನ್ನು ಸಮ್ಮತಿಯನ್ನು ನೀಡಬಹುದು ಅಥವಾ ತಮ್ಮಲ್ಲೇ ಸಮ್ಮತಿಯನ್ನು ನೀಡದೆ ತಮ್ಮಲ್ಲೇ ಇಟ್ಕೊಂಡು ಕೊಡೋ ಪಾಕೆಟ್ ಬಿಟ್ಟವನ್ನು ಚಲಾಯಿಸ್ಬೋದು. ಆದರೆ ಈ ವಿಧಿ ಏನಾಗುತ್ತೆ ಅಂದರೆ ಹಣಕಾಸು ಮಸೂದೆಗೆ ಅನ್ವಯಿಸುವುದಿಲ್ಲ. ಅಂದರೆ ರಾಷ್ಟ್ರಪತಿಗಳು ಅದಕ್ಕೆ ಒಪ್ಪಿಗೆ ಸಮ್ಮತಿಯನ್ನು ಕೊಡಲೇಬೇಕು, ತಡೆ ಹಿಡ್ಕೊಂಡು ಕುಂದಿರ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಸಂವಿಧಾನದ ತಿದ್ದುಪಡಿಗೆ ಕೂಡ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಕೂಡ ಅನ್ವಯಿಸುವುದಿಲ್ಲ. ಎರಡು ಪ್ರಕರಣಗಳಲ್ಲಿ, ಒಂದನೇದ್ದು ಹಣಕಾಸು, ಎರಡನೇದ್ದು ಸಂವಿಧಾನ ತಿದ್ದುಪಡಿಗೆ ವಿಧಿ 111 ಅನ್ವಯ ಆಗುವುದಿಲ್ಲ. ಹಾಗಾದರೆ ಇದು ಸಂಸತ್ತಿಗೆ ಸಂಬಂಧಪಟ್ಟ ಹಾಗೆ ಸಂಸತ್ತು ಮತ್ತು ರಾಷ್ಟ್ರಪತಿಗಳು, ಹೌದಲ್ಲ, ಸಂಸತ್ತು ಮತ್ತು ರಾಷ್ಟ್ರಪತಿಗಳು ಯಾವ ವಿಧಿ ಇದೆ? ವಿಧಿ 111 ಇದೆ. ಇನ್ನು ರಾಜ್ಯಪಾಲರು ಮತ್ತು ವಿಧಾನಸಭೆಗೆ ಸಂಬಂಧಪಟ್ಟಂಥ ವಿಧಿ ಯಾವುದು ಅಂತ ಪ್ರಶ್ನೆ ಹುಟ್ಟುತ್ತೆ. ಆ ಸಂದರ್ಭದಲ್ಲಿ 222 ಅಲ್ಲ, ರಾಜ್ಯಪಾಲರು ಮತ್ತು ವಿಧಾನಸಭೆಗೆ ಸಂಬಂಧಪಟ್ಟದ್ದು ಯಾವುದು? ವಿಧಿ 200. ವಿಧಾನಸಭೆ ಮತ್ತು ರಾಜ್ಯಪಾಲರು. ನೋಡಿ, ಸಂಸತ್ತಿಗೆ 111 ಇದೆ, ವಿಧಾನಸಭೆಗೆ ಅದು ಡಬಲ್ ಇಲ್ಲ, 200 ಇದೆ. ಹಾಗಾದರೆ ವಿಧಿ 100 ಏನು ಅಂತ ಪ್ರಶ್ನೆ ಬರುತ್ತೆ. ನಾವು ಆಲ್ರೆಡಿ ಹಿಂದಿನ ಪ್ರಶ್ನೆಗಳಲ್ಲಿ ಡಿಸ್ಕಸ್ ಮಾಡಿದ್ವಿ ಕೋರಮ್ ಅನ್ನುವಂಥ ಪದವನ್ನು. ಸಂಸತ್ತಿನ ಕೋರಮ್, ಇದು ವಿಧಿ 100 ಕೋರಮ್ಗೆ ಸಂಬಂಧಪಟ್ಟಿದೆ. ಓಕೆನಾ? ಅದೇ ರೀತಿಯಾಗಿ 222 222 ಯಾವುದಕ್ಕೆ ಸಂಬಂಧಪಟ್ಟಿದೆ? ಅಷ್ಟೊಂದು ಮುಖ್ಯವಾದಂಥ ವಿಧಿಯಲ್ಲ. ಏನಾದರೂ ಕರೆಂಟ್ ಅಫೇರ್ಸಲ್ಲಿ ಬಂದರೆ, ಏನಾದರೂ ಡೆವಲಪ್ಮೆಂಟ್ಸ್ ಆದರೆ ಆ ಸಂದರ್ಭದಲ್ಲಿ ಈ ವಿಧಿ ಬಗ್ಗೆ 222 ಬಗ್ಗೆ ಕೇಳ್ಬೋದು. ಆದರೆ ಉಳಿದಂಥ 3 ವಿಧಿಗಳೇನಿದಾವಲ್ಲ, ವಿಧಿ 100, 200, 111, ದೀಸ್ ಆಲ್ ಆರ್ 5 ಸ್ಟಾರ್ ಟಾಪಿಕ್ಸ್ ಅಥವಾ 5 ಸ್ಟಾರ್ ವಿಧಿಗಳು ಅಂತ ಅರ್ಥ. ಇನ್ನು 222 ಇದು ಕರೆಂಟ್ ಅಫೇರ್ಸ್ ಬೇಸ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಇದನ್ನು ಪ್ರಶ್ನೆಯಾಗಿ ಉದ್ಭವಿಸೋಕ್ಕಂಥ ಸಾಧ್ಯತೆ ಇದೆ. ಇದರಲ್ಲಿ ಏನಿದೆ ಅಂತಂದರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಒಂದು ಹೈಕೋರ್ಟ್ನಿಂದ ಮತ್ತೊಂದು ಹೈಕೋರ್ಟಿಗೆ ವರ್ಗಾವಣೆ ಮಾಡೋದ್ರ ಬಗ್ಗೆ ಹೇಳುತ್ತೆ. ಟ್ರಾನ್ಸ್ಫರ್ ಆಫ್ ಹೈಕೋರ್ಟ್ ಜಡ್ಜಸ್. ಗುಡ್. 4ನೇ ಪ್ರಶ್ನೆ ಹೋಗೋಣ. ಭಾರತದ ಉಪರಾಷ್ಟ್ರಪತಿಯವರನ್ನು ಈ ಕೆಳಕಂಡ ಯಾವುದರ ಮೂಲಕ ಅವರ ಸ್ಥಾನದಿಂದ ತೆಗೆದುಹಾಕಬಹುದು? ಉಪರಾಷ್ಟ್ರಪತಿಯವರನ್ನು ನೋಡಿ, ಆಪ್ಷನ್ ಏನಿದೆ, ಸಚಿವ ಮಂಡಳಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಇವರನ್ನು ತೆಗೆದುಹಾಕಬಹುದೇ? ರಾಜ್ಯಸಭೆಯ ಸದಸ್ಯರಿಂದ ಅನುಮೋದಿತನಾದ ಮತ್ತು ಅದಕ್ಕೆ ಲೋಕಸಭೆಯು ಸಮ್ಮತಿ ನೀಡಿದ ಒಂದು ರಾಜ್ಯಸಭೆ ನಿರ್ಣಯದ ಮೂಲಕ. ನೋಡೋಣ. ಇನ್ನು ಆಪ್ಷನ್ ಸಿ, ರಾಷ್ಟ್ರಪತಿಯವರ ಸಮ್ಮತಿಯೊಂದಿಗೆ ಲೋಕಸಭೆ, ರಾಷ್ಟ್ರಪತಿಯವರ ಸಹಮತದೊಂದಿಗೆ ರಾಜ್ಯಸಭೆ. ಉತ್ತರ ಏನು? ಸಿ, ಬಿ. ನೋಡಿ, ಇಲ್ಲಿ ಏನಾಗುತ್ತೆ, ಉಪರಾಷ್ಟ್ರಪತಿಗಳು ಯಾರು? ಚೇರ್ಮನ್ ಆಫ್ ರಾಜ್ಯಸಭೆಯ ಸಭಾಪತಿಗಳು. ಹಾಗಾದರೆ ಇವರನ್ನು ತೆರವುಗೊಳಿಸ್ಲಿಕ್ಕಂಥ ಮಸೂದೆ ಎಲ್ಲಿ ಪ್ರಾರಂಭವಾಗಬೇಕು? ರಾಜ್ಯಸಭೆಯಲ್ಲಿ ಪ್ರಾರಂಭವಾಗಬೇಕು. ರಾಜ್ಯಸಭೆಯಲ್ಲಿ ಮಂಡನೆ ಆಗಬೇಕು. ಗುಡ್. ಅಂದರೆ ಇಲ್ಲಿ ಆಯಿತು. ಇನ್ನು ಇದರಲ್ಲಿ ಸಭಾಪತಿ ಅಥವಾ ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂಗೆ ಲೋಕಸಭೆ ಏನಾದರೂ ಅಧಿಕಾರ ಹೊಂದಿದೆಯಾ? ಏನಾದರೂ? ಓಕೆ, ಗುಡ್. ಅಂದರೆ ಉಪರಾಷ್ಟ್ರಪತಿಗಳನ್ನು ನಾವು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಭಾಗವಹಿಸ್ತಾರೆ? ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು. ಆಯ್ಕೆ ಮಾಡುವಾಗ ಲೋಕಸಭೆ ಅದರಲ್ಲಿ ಪಾಲ್ಗೊಂಡಿದೆಯಾ ಅಂತಂದರೆ ಅವರನ್ನು ತೆಗೆದು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಲೋಕಸಭೆಯ ಒಪ್ಪಿಗೆ ಮುಖ್ಯ ಆಗತ್ತೆ. ಆದರೆ ಇವರು
ರಾಜ್ಯಸಭೆಯ ಸಭಾಪತಿಗಳಾಗಿರೋ ಕಾರಣಕ್ಕಾಗಿ ಅವರನ್ನು ತೆರವುಗೊಳಿಸ್ತಕ್ಕಂಥ ಮಸೂದೆ ಮಾತ್ರ ರಾಜ್ಯಸಭೆಯಲ್ಲಿಯೇ ಮಂಡನೆ ಆಗಬೇಕಾಗತ್ತೆ. ಓಕೆ, ಇದ್ರ ಹಿನ್ನೆಲೆ ನಿಮಗೆ ಗೊತ್ತಾಯಿತು ಅಂದ್ಕೊತೀನಿ. ಯಾವ ವಿಧಿಯಲ್ಲಿ ಇವರನ್ನು ತೆಗೆದು ಹಾಕ್ಲಿಕ್ಕಾಗತ್ತೆ? 67B. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಮತ್ತು ರಾಜ್ಯಗಳ ಸಚಿವ ಮಂಡಳಿಯ ಸಚಿವ ಸಂಪುಟ ಸಂಖ್ಯೆಯು ಅನುಕ್ರಮವಾಗಿ ಲೋಕಸಭೆ ಮತ್ತು ವಿಧಾನಸಭೆಗಳ ಒಟ್ಟು ಸ್ಥಾನಗಳ ಶೇಕಡ 15ರಷ್ಟು ಇರಬೇಕು ಎಂದು ಯಾವ ಸಂವಿಧಾನಿಕ ತಿದ್ದುಪಡಿಯು ನಿಗದಿ ಮಾಡಿತು ಅನ್ನುವಂಥದ್ದು ಪ್ರಶ್ನೆ. ಮೂಲ ಸಂವಿಧಾನದಲ್ಲಿ ಏನಾಗಿತ್ತು ಅಂತಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅಂದರೆ ಈಗ ಸಚಿವ ಸಂಪುಟ ಏನಿದೆ ಅದ್ರ ಮೇಲೆ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಈಗ ಎಷ್ಟು ಬೇಕಾಗತ್ತೆ ನಮಗೆ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ 272 ಜನ ನಮಗೆ ಸಂಸದರು ಬೇಕು. ಅದು 272 ಜನರನ್ನು ಕೂಡ ಮಂತ್ರಿ ಮಾಡಲು ಸಾಧ್ಯನಾ? ಓಕೆ, ಅದು ಸಾಧ್ಯ ಇತ್ತು ಯಾವಾಗ? ಈ ತಿದ್ದುಪಡಿ ಬರೋದಕ್ಕಿಂತ ಮೂಲ ಸಂವಿಧಾನದ ಪ್ರಕಾರ ಲಿಮಿಟ್ ಇರಲಿಲ್ಲ. ಪ್ರಧಾನಮಂತ್ರಿಗಳು ಎಷ್ಟು ಬೇಕಾದಷ್ಟು ಮಂದಿನ ಅವರೇನು ಕ್ಯಾಬಿನೆಟ್ ಮಿನಿಸ್ಟರ್ಸು, ರಾಜ್ಯ ಮಂತ್ರಿಗಳು ಅಂತ ಅವರ ಸಚಿವ ಸಂಪುಟದಲ್ಲಿ ಆ್ಯಡ್ ಮಾಡ್ಬೋದಾಗಿತ್ತು. ಆ ಕಾರಣಕ್ಕಾಗಿ ಮ್ಯಾಕ್ಸಿಮಮ್ ಗೌರ್ಮೆಂಟನ್ನು ತೆಗೆದುಹಾಕಿ ಮಿನಿಮಮ್ ಗೌರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್, ಮಿನಿಮಮ್ ಗೌರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್. ಸಚಿವ ಸಂಪುಟ ಚಿಕ್ಕದಿದ್ದಷ್ಟು ನಿರ್ಣಯಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳೋಕ್ಕಾಗತ್ತೆ ಅನ್ನುವ ಕಾರಣಕ್ಕಾಗಿ ಒಂದು ಲಿಮಿಟನ್ನು ಹಾಕಲಾಯಿತು. ಯಾವ ತಿದ್ದುಪಡಿಯ ಮೂಲಕ ಅಂತ ಅನ್ನುವಂಥ ಪ್ರಶ್ನೆ. ಯಾವ ತಿದ್ದುಪಡಿ ಸರ್? 91ನೇ ತಿದ್ದುಪಡಿ 2003. ಇಲ್ಲಿ ನೋಡಿ 2003 ಅಂತ ಹೇಗೆ ಕೊಟ್ಟಿದ್ದಾರೆ, 3 ಸಾರಿ ಕೊಟ್ಟಿದ್ದಾರೆ. ಓಕೆ, 81ನೇ 91ನೇ ಇನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹೊರತಾಗಿ ಅಷ್ಟೊಂದು ಇದರಲ್ಲಿ ವಿಶೇಷತೆ ಏನಿಲ್ಲ. ಆದರೆ ಈ ಶೇಕಡ 15 ಇದೆಯಲ್ಲ, ಈ ವಿಷಯ ನೋಡಿ, ಮಿನಿಮಮ್ ಗೌರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನುವಂಥ ವ್ಯಾಲ್ಯೂವನ್ನು ನಾವು ಇಂಬೈಬ್ ಮಾಡ್ಕೊಳ್ಳೋ ಸಲುವಾಗಿ ಏನು ಮಾಡ್ತೀವಿ, ಸಚಿವ ಸಂಪುಟವನ್ನು ಅಂದರೆ ಒಟ್ಟಾರೆ ಎಷ್ಟು ಅಂತಂದರೆ ಒಟ್ಟು ಸ್ಥಾನಗಳ ವಿಧಾನಸಭೆ ಅಥವಾ ಲೋಕಸಭೆಯಲ್ಲಿರ್ತಕ್ಕಂಥ ಒಟ್ಟು ಸ್ಥಾನಗಳು ಏನಿದ್ದಾವೆ ಅದರ 15% ಮಾತ್ರ ನಾವು ಏನು ಅಂತಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರಬೇಕು ಅನ್ನೋಂಥದ್ದು ಹೇಳುತ್ತೆ. ಓಕೆ, ಇದು ಯಾವ ವಿಧಿಯಲ್ಲಿ ಇದೆ ಸರ್? ಲೋಕಸಭೆಗೆ ಸಂಬಂಧಪಟ್ಟಂಗಾದರೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ 75(1)(a), ಇನ್ನು 164(1)(a) ವಿಧಾನಸಭೆಗೆ ಹೊಸ ವಿಧಿಗಳನ್ನು ಈ 91ನೇ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ ಆ್ಯಡ್ ಮಾಡಲಾಯಿತು. ಈ ಸಾಂವಿಧಾನಿಕ ತಿದ್ದುಪಡಿಯನ್ನು ಕೂಡ ನೀವು ನೆನಪಿಟ್ಕೋಬೇಕು. ಇದು ಕೂಡ ಒಂದು ರೀತಿಯಾಗಿ 5 ಸ್ಟಾರ್ ತಿದ್ದುಪಡಿ. ಇನ್ನು 89ನೇದ್ದು ಕೂಡ ನೀವು 89ನೇ ಈ ಆಪ್ಷನ್ನೇ ಇದೆಯಲ್ಲ, 89ನೇ ತಿದ್ದುಪಡಿಯಲ್ಲಿ ಏನಾಗುತ್ತೆ ಅಂತಂತಂದರೆ 2003 ಇದರಲ್ಲಿ ಏನು ಮಾಡ್ತಾರೆ ಅಂದರೆ SC ಮತ್ತು ST ರಾಷ್ಟ್ರೀಯ ಆಯೋಗಗಳನ್ನ ಬೇರ್ಪಡಿಸ್ತಾರೆ. ಓಕೆ, ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗ 338 ವಿಧಿ, ಅದೇ ರೀತಿಯಾಗಿ 338ನೇ ವಿಧಿ ಎಯನ್ನು ಸೃಷ್ಟಿ ಮಾಡಿ ಅದರಲ್ಲಿ ಪರಿಶಿಷ್ಟ ಪಂಗಡಗಳ STಗಳಿಗೆ ಸಪ್ರೇಟ್ ಒಂದು ರಾಷ್ಟ್ರೀಯ ಆಯೋಗವನ್ನು ಸೃಷ್ಟಿ ಮಾಡ್ತಾರೆ. ಓಕೆ, ಇನ್ನು 90 ಯಾವುದಕ್ಕೆ ಬೋಡೋಲ್ಯಾಂಡಿಗೆ ಸಂಬಂಧಪಟ್ಟಿದೆ. 93 ಇದು 2005ರಲ್ಲಿ ಬಂದಂಥ 93ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಸರ್? OBCಗಳಿಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಟ್ಟಾರೆಯಾಗಿ ಮೀಸಲಾತಿಯ ಬಗ್ಗೆ ಮಾತಾಡುತ್ತೆ. ಮೀಸಲಾತಿಯ ಬಗ್ಗೆ ಯಾವುದು? 15(5) ವಿಧಿಯಲ್ಲಿ OBCಗಳಿಗೆ ಶಿಕ್ಷಣದಲ್ಲಿ ಮೀಸಲಾತಿ. ಓಕೆ, ಗುಡ್. ಇನ್ನು 6ನೇ ಪ್ರಶ್ನೆ, ಸಂವಿಧಾನದ 120ನೇ ವಿಧಿಯ ಅನ್ವಯ ಸಂಸತ್ತಿನ ಅಧಿಕೃತ ಕಲಾಪವನ್ನು ಕೆಳಕಂಡ ಭಾಷೆಗಳಲ್ಲಿ ಮಾತ್ರ ನಡೆಸಬೇಕು. ನೋಡಿ, ಹಿಂದಿ ಮಾತ್ರ ತಪ್ಪು, ಇಂಗ್ಲೀಷ್ ಮಾತ್ರ ಸಾಧ್ಯವಿಲ್ಲ. ಇನ್ನೂ ನಮಗೆ ಕನ್ಫ್ಯೂಷನ್ ಆಗ್ತದೆ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಪಟ್ಟಿ ಮಾಡಿರುವ ಯಾವುದೇ ಭಾಷೆ ಅಥವಾ ಹಿಂದಿ ಅಥವಾ ಇಂಗ್ಲೀಷು. ಇಲ್ಲಿ ಏನು ಅಂತಂದರೆ 120ನೇ ವಿಧಿಯ ಪ್ರಕಾರ ಹಿಂದಿ ಅಥವಾ ಇಂಗ್ಲೀಷ್ ಆಗಿತ್ತು. ಓಕೆ, ಹಿಂದಿ ಅಥವಾ ಇಂಗ್ಲೀಷ್ ಆಗಿದೆ.
ಇಲ್ಲಿ ಏನು ಹೇಳ್ತಾರೆ ಅಂತಂತಂದರೆ ಇದ್ರ ಜೊತೆಗೆ ಏನು ಅಂತಂದರೆ, ಹಾಗಾದರೆ ಕನ್ನಡ ಮತ್ತು ತಮಿಳು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದೆ. ಅವಾಗೇನು ಅಂತಂದರೆ ಸ್ಪೀಕರ್ ಅಥವಾ ಚೇರ್ಮನ್ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ನೀವು ಬೇರೆ ಭಾಷೆಯಲ್ಲಿ ಮಾತನಾಡಬೇಕು ಅಂತ ಸದಸ್ಯರೇನಾದರೂ ಒಂದು ರಿಕ್ವೆಸ್ಟನ್ನು ಕೊಟ್ಟರೆ ಲೋಕಸಭೆ ಸಭಾಪತಿ ಸ್ಪೀಕರ್ ಮತ್ತು ರಾಜ್ಯಸಭೆಯ ಚೇರ್ಮನ್ ಅವರು ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆದರೆ 120ನೇ ವಿಧಿಯಲ್ಲಿ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಅವಕಾಶ ಇದೆ. ಓಕೆ, ಇನ್ನು ಈ 8ನೇ ಅನುಸೂಚಿಯಲ್ಲಿ ಪಟ್ಟಿ ಮಾಡಿರುವ ಯಾವುದೇ ವಿಷಯ 22 ಭಾಷೆಗಳಿವೆ. 8ನೇ ಶೆಡ್ಯೂಲಲ್ಲಿ 22 ಭಾಷೆಗಳಿವೆ. ಆದರೆ ಈ ಭಾಷೆಗಳಿಗೆ ಮತ್ತು ಸಂಸತ್ತಿನಲ್ಲಿ ಮಾತನಾಡ್ತಕ್ಕಂಥ ಭಾಷೆಗಳಿಗೆ ಯಾವುದೇ ಸಂಬಂಧ ಇಲ್ಲ. ಓಕೆ, ಗುಡ್. ನೆಕ್ಸ್ಟ್ ಪ್ರಶ್ನೆ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ 33 ಮೀಸಲಾತಿ ಒದಗಿಸುವ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಭಾರತದ ಯಾವ ಪ್ರಧಾನಮಂತ್ರಿಯವರ ಅಧಿಕಾರಾವಧಿಯಲ್ಲಿ ಮೊದಲ ಬಾರಿಗೆ ಕರಡು ರೂಪಕ್ಕೆ ತಂದು ಸಂಸತ್ತಿನಲ್ಲಿ ಮಂಡಿಸಲಾಯಿತು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ನೋಡಿ, ಯಾವ ಕಾಲದಲ್ಲಿ ಅಂದರೆ ಎಚ್ ಡಿ ದೇವೇಗೌಡರು, ಕರ್ನಾಟಕದ ಮಣ್ಣಿನ ಮಗ. ಓಕೆ, ಅವರ ಕಾಲದಲ್ಲಿ ಈ ಮೊದಲ ಬಾರಿಗೆ ಈ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಲಾಗತ್ತೆ. ಓಕೆ, ಯಾವ ಸಂದರ್ಭದಲ್ಲಿ 1996ರಲ್ಲಿ. ಓಕೆ, ಆದರೆ ಅದು ಅಲ್ಟಿಮೇಟ್ಲಿ ಕಾರ್ಯರೂಪಕ್ಕೆ ಬಂದದ್ದು ಯಾವಾಗ? 2023ರಲ್ಲಿ 106ನೇ ತಿದ್ದುಪಡಿಯ ಮೂಲಕ, 106ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನುವಂಥದ್ದು ಕಾನೂನಿನ ಮೂಲಕ ಏನಾಗುತ್ತೆ ಅಂದರೆ 33% ರಿಸರ್ವೇಷನನ್ನು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ನೀಡಲಾಗತ್ತೆ. ಓಕೆ, ವಿಧಾನಸಭೆಗಳಲ್ಲಿ ನೀಡಲಾಗತ್ತೆ. ಹಾಗಾದರೆ ಈ ವಿಧೇಯಕ ಎಷ್ಟನೇ ವಿಧೇಯಕ ಆಗಿತ್ತು? ಇದು ಎಷ್ಟನೇ ವಿಧೇಯಕ? ತಿದ್ದುಪಡಿ ಇದೆಯಲ್ಲ, ತಿದ್ದುಪಡಿ ಸಂವಿಧಾನ 81ನೇ ಸಂವಿಧಾನ ತಿದ್ದುಪಡಿ ಆ ಸಂದರ್ಭದಲ್ಲಿ ಆಗಿತ್ತು. ಆದರೆ ಅದು ಜಾರಿಗೆ ಬರಲಿಲ್ಲ. ಇದನ್ನು ದೇವೇಗೌಡರಿಗೆ ಸಂಬಂಧಪಟ್ಟ ಆಗಿದೆ. ಅದು ಮೊದಲ ಬಾರಿಗೆ ಮೀಸಲಾತಿಯನ್ನು ಪ್ರಯತ್ನ ಮಾಡ್ತಕ್ಕಂಥದ್ದು ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥ ಕಾರಣಕ್ಕಾಗಿ ಈ ಇನ್ಫಾರ್ಮೇಷನ್ ಏನಾಗುತ್ತೆ, 5 ಸ್ಟಾರ್ ಇನ್ಫಾರ್ಮೇಷನ್ ಆಗುತ್ತೆ. ಓಕೆ, ಇನ್ನು ಪಿ ವಿ ನರಸಿಂಹರಾವ್, ಇಲ್ಲೇ ಇನ್ನೊಂದು ವಿಷಯ ಹೇಳಬೇಕು. ಇನ್ನು ಪಿ ವಿ ನರಸಿಂಹರಾವ್ ಅವರಿಗೆ ಸಂಬಂಧಪಟ್ಟ ಹಾಗೆ ಇವ್ರ ಕಾಲದಲ್ಲೂ ಕೂಡ 33% ರಿಸರ್ವೇಷನ್ ಮಹಿಳೆಯರಿಗೆ ರಾಜಕೀಯದಲ್ಲಿ ನೀಡಲಾಗತ್ತೆ. ಯಾವಾಗ? ಯಾವ ವಿಷಯದಲ್ಲಿ? 73 ಮತ್ತು 74ನೇ ತಿದ್ದುಪಡಿ, ಅಂದರೆ ಪಂಚಾಯತ್ ರಾಜ್ ಮತ್ತು ನಗರ ಸಭೆಗಳಲ್ಲಿ. ಇಲ್ಲೇನು ಮಾಡ್ತಾರೆ? ಮಹಿಳೆಯರಿಗೆ 33% ಮೀಸಲಾತಿಯ ಅವಕಾಶವನ್ನು ಕಲ್ಪಿಸಿಕೊಡಲಾಗತ್ತೆ. ಅಂದರೆ ಮಹಿಳೆಯರ ರಾಜಕೀಯ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಪಿ ವಿ ನರಸಿಂಹರಾವ್ ಅವರು ಕೂಡ ಪ್ರಮುಖರಾಗ್ತಾರೆ. 1992ರಲ್ಲಿ ತಂದಂತೆ 73-74ನೇ ತಿದ್ದುಪಡಿಗಳು ನರಸಿಂಹರಾವ್ ಸರ್ಕಾರದಲ್ಲಿ ಜಾರಿಗೆ ಬಂತು. ಎಚ್ ಡಿ ದೇವೇಗೌಡದಲ್ಲಿ ಮೊದಲ ಬಾರಿಗೆ ಪ್ರಯತ್ನ ಆಗುತ್ತೆ. ಪಿ ವಿ ನರಸಿಂಹರಾವ್ ಅವರ ಸಂದರ್ಭದಲ್ಲಿ ಪಂಚಾಯತ್ನಲ್ಲಿ ತಿದ್ದುಪಡಿಯನ್ನು ತರ್ತಾರೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾಲದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 33% ಮೀಸಲಾತಿಯನ್ನು ಜಾರಿಗೊಳಿಸಲಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಹೈದರಾಬಾದ್ ಕರ್ನಾಟಕ ಪ್ರದೇಶದ ತ್ವರಿತ ಅಭಿವೃದ್ಧಿಗಾಗಿ ಭಾರತೀಯ ಸಂವಿಧಾನದ ಯಾವ ವಿಧಿಯ ಸೌಲಭ್ಯವನ್ನು ವಿಸ್ತರಿಸಬೇಕೆಂದು ಹೈದರಾಬಾದ್ ಕರ್ನಾಟಕ ಸಮನ್ವಯ ಸಮಿತಿಯು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದೆ ಅಂತ 2010ರಲ್ಲಿ ಈ ವಿಷಯ ಕ್ವಶನ್ ಬಂದಿತ್ತು. ಆದರೆ ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಈ ಮೀಸಲಾತಿ ಆಲ್ರೆಡಿ ಒಂದು ವಿಶೇಷವಾದಂಥ ಸಂವಿಧಾನಕ ಸೌಲಭ್ಯ ಸಿಕ್ಕಿದೆ. ಯಾವ ವಿಧಿಯಲ್ಲಿ ಸಿಕ್ಕಿದೆ ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವುದು? 371 ಜೆ. ಆದರೆ ಒತ್ತಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ 371 ಅಡಿಯಲ್ಲಿ ನಮಗೂ ಕೂಡ ವಿಶೇಷ ಸವಲತ್ತುಗಳನ್ನು ನೀಡಬೇಕು ಅನ್ನುವಂಥ ಹೋರಾಟಗಳು ಮೊದಲು ನಡೆದಿತ್ತು. ಓಕೆ, ಸೊ ಈ ವಿಧಿ 371 ಜೆಯನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಏನು ಆ್ಯಡ್ ಮಾಡ್ತಾರೆ. ಇದು ಎಷ್ಟನೇ ತಿದ್ದುಪಡಿ ಆಗಿತ್ತು ಸರ್? 98ನೇ ತಿದ್ದುಪಡಿ. ಯಾವಾಗ? 2012. ಓಕೆ, ಇಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತವೆ? ಬೀದರ್, ಗುಲ್ಬರ್ಗ, ಯಾದಗಿರ್, ರಾಯಚೂರು ಮತ್ತು ಕೊಪ್ಪಳ,
ಮತ್ತು ಬಳ್ಳಾರಿ ಹಾಗೂ ವಿಜಯನಗರ. ಅಂದರೆ 1, 2, 3, 4, 5, 6, 7 ಜಿಲ್ಲೆಗಳು ಇದರ ಸವಲತ್ತುಗಳನ್ನು ಪಡೆದುಕೊಳ್ತವೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ 371ಗೆ ಸಂಬಂಧಪಟ್ಟಾಗೆ. ಇದನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ 371 ಜೆಗೆ ನೀವು ಒಂದು ವಿಸ್ತೃತವಾಗಿ ಅಧ್ಯಯನ ಮಾಡಬೇಕು. ಎಕ್ಸಾಸ್ಟಿವ್ ಕಾಂಪ್ರಿಹೆನ್ಸಿವ್ ಅಧ್ಯಯನ ಮಾಡಬೇಕು. ಇದನ್ನು ಪ್ರಿಲಿಮ್ಸಲ್ಲಿ ಕೇಳ್ಬೋದು, ಮೇನ್ಸಲ್ಲಿ ಕೂಡ ಕೇಳ್ಬೋದು. ಇನ್ನು 240 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿದೆ. ಅಷ್ಟೊಂದು ಮುಖ್ಯವಾದಂಥ ವಿಧಿ ಅಲ್ಲ. 244 ಬಹಳ ಮುಖ್ಯವಾದಂಥ ವಿಧಿ. 244 ಬಹಳ ಮುಖ್ಯವಾದಂಥ ವಿಧಿ. ಇದು ಕೂಡ 5 ಸ್ಟಾರ್ ವಿಧಿ ಆರ್ಟಿಕಲ್. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ 5 ಮತ್ತು 6ನೇ ಶೆಡ್ಯೂಲ್ಸ್ ಏನಿದೆ, ಅನುಸೂಚಿಗಳೇನಿದ್ದಾವೆ ಅಲ್ಲಿ ಆಡಳಿತ ನಿರ್ವಹಣೆಗೆ ಸಂಬಂಧಪಟ್ಟಾಗೆ 244 ಮಾತಾಡುತ್ತೆ. ಓಕೆ, ಡಿಸೆಂಟ್ರಲೈಸೇಷನ್, ಓಕೆ, ಎಂಪವರ್ಮೆಂಟ್ ಆಫ್ ದಿ ಶೆಡ್ಯೂಲ್ ಟ್ರೈಬ್ಸ್, ಆ ವಿಷಯದಲ್ಲಿ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಧಿ 370 ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಸಂಬಂಧಪಟ್ಟಿತ್ತು. ಇದನ್ನು ಏನು ಮಾಡಲಾಗಿದೆ? ರದ್ದುಪಡಿಸಲಾಗಿದೆ. 370 ಯಾವಾಗ ರದ್ದುಪಡಿಸಲಾಯಿತು ಸರ್? ಯಾವಾಗ? ಗುಡ್, 2019ರಲ್ಲಿ. ನೆಕ್ಸ್ಟ್ ಪ್ರಶ್ನೆ. ಭಾರತದ ಸಂವಿಧಾನದ ನಿರ್ಮಾಪಕರು ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ದ್ವಿಸದನಗಳ ವ್ಯವಸ್ಥೆಯ ಪರಿಕಲ್ಪನೆಗಳನ್ನು ಯಾವ ವಿದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದಾರೆ? ಓಕೆ, ಸಂಸತ್ತು ಅಂತ ಬಂದಾಗ ನೀವೇನು ಅಂತ ನೆನಪಿಟ್ಕೋಬೇಕು? ಬ್ರಿಟಿಷ್ ಸಂವಿಧಾನ. ಓಕೆ, ಸಂಸದೀಯ ಮಾದರಿ ಆಗಿರಬಹುದು. ಓಕೆ, ಇಲ್ಲಿ ಅಂದರೆ ದ್ವಿಸದನ ಅಂತಂದರೆ ಬ್ರಿಟಿಷಲ್ಲಿ ಏನಾಗುತ್ತೆ, ಬ್ರಿಟಿಷ್ ಸಂವಿಧಾನದಲ್ಲಿ ಯಾವ ರೀತಿ ಇದೆ? ಹೌಸ್ ಆಫ್ ಕಾಮನ್ಸ್ ಅಂತ ಕರೀತಾರೆ. ಹಾಗೂ ಏನಿದೆ ಇನ್ನೊಂದು ಯಾವುದೇ? ಹೌಸ್ ಆಫ್ ಲಾರ್ಡ್ಸ್. ಭಾರತದಲ್ಲಿ ಇದೇನಾಗಿದೆ? ಲೋಕಸಭೆ, ಇದು ರಾಜ್ಯಸಭೆ. ಅದೇ ರೀತಿಯಾಗಿ ಸಿಂಗಲ್ ಸಿಟಿಜನ್ ಆಗಿರ್ಬೋದು, ಕಾನೂನನ್ನು ರಚನೆ ಮಾಡ್ತಕ್ಕಂಥ ವಿಷಯ ಆಗಿರ್ಬೋದು, ಸಚಿವ ಸಂಪುಟ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲವೂ ಕೂಡ ನಾವು ಬ್ರಿಟಿಷ್ ಸಂವಿಧಾನದಿಂದ ಎರವಲನ್ನು ಪಡೆದುಕೊಂಡಿದ್ದೀವಿ. ಇನ್ನು ಅಮೆರಿಕ ಸಂವಿಧಾನ ಅಂದಾಗ ಏನನ್ನು ನೆನ್ಪಿಟ್ಕೋಬೇಕು ನಾವು? ಬಹಳ ಮುಖ್ಯವಾಗಿ ಫಂಡಮೆಂಟಲ್ ರೈಟ್ಸ್, ನ್ಯಾಯಾಂಗ ವಿಮರ್ಶೆ, ನ್ಯಾಯಾಂಗದ ಸ್ವಾತಂತ್ರ್ಯ, ಉಪರಾಷ್ಟ್ರಪತಿಗಳ ವೈಸ್ ಪ್ರಿನ್ಸಿಪಲ್ ಹುದ್ದೆ, ರಾಷ್ಟ್ರಪತಿಗಳ ಇಂಪೀಚ್ಮೆಂಟ್ ಪ್ರಕ್ರಿಯೆ ಇತ್ಯಾದಿ. ಇನ್ನು ಐರಿಷ್ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಬಹಳ ಮುಖ್ಯವಾದಂಥದ್ದು DPSP ಭಾಗ 4, ಇದು ಭಾಗ 3. ಹೌದಾ? ಇನ್ನು ಅದರ ಜೊತೆಯಲ್ಲಿ ರಾಜ್ಯಸಭೆಗೆ ನಾಮನಿರ್ದೇಶನ ಅದೆಲ್ಲನೂ ಕೂಡ ಐರಿಷ್ ಸಂವಿಧಾನದಿಂದ ನಾವು ಪಡೆದುಕೊಂಡ್ವಿ. ಇನ್ನು ಫ್ರೆಂಚ್ ಸಂವಿಧಾನ ಬಹಳ ಮುಖ್ಯವಾಗಿ ಗಣರಾಜ್ಯ ಪರಿಕಲ್ಪನೆ ಮತ್ತು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಫ್ರ್ಯಾಟರ್ನಿಟಿಗೆ ಇದೇನು ಆದರ್ಶಗಳಿದ್ದಾವೆ ಇದನ್ನು ನಾವು ಫ್ರೆಂಚ್ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಹಾಗಾಗಿ ಸಂವಿಧಾನದಿಂದ ಏನು ಇನ್ಸ್ಪಿರೇಷನ್ಸ್ ಇದೆ ಪಡೆದಿದ್ದಾರೆ ಅವೆಲ್ಲವೂ ಕೂಡ ಏನಾಗುತ್ತೆ, ಇವೆಲ್ಲ ಟಾಪಿಕ್ಕು, ಇವೆಲ್ಲ ದೇಶಗಳು ಸಂಬಂಧಪಟ್ಟಂಥ ವಿಷಯಗಳು 5 ಸ್ಟಾರ್ ಟಾಪಿಕ್ ಆಗುತ್ತೆ. ಯಾವ ಸಂದರ್ಭದಲ್ಲಾದರೂ ಕೇಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ. ಉಪರಾಷ್ಟ್ರಪತಿ ಆಡಳಿತವನ್ನು ಮೊದಲ ಬಾರಿಗೆ ಮೈಸೂರು ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ವಿಧಿಸಿದ ವರ್ಷ ಯಾವುದು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ನೋಡಿ, ಇಲ್ಲಿ ಕೊಟ್ಟಂಥ ಎಲ್ಲ ವರ್ಷಗಳು ಕೂಡ ಬಹಳ ಪ್ರಮುಖವಾದಂಥ ವರ್ಷಗಳು. ಆದರೆ ಇಲ್ಲಿ ಇರ್ತಕ್ಕಂಥ ಉತ್ತರ ಯಾವುದು? ಮೊದಲ ಬಾರಿಗೆ 1971ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಆಗುತ್ತೆ. ವೀರೇನ್ ಪಾಟೀಲ್ ಅವರು ಆಗಿನ ಮುಖ್ಯಮಂತ್ರಿಗಳಾಗ್ತಾರೆ. ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆವಾಗ ಏನಾಗುತ್ತೆ, ರಾಷ್ಟ್ರಪತಿ ಆಳ್ವಿಕೆ ಕರ್ನಾಟಕದಲ್ಲಿ ಅಥವಾ ಮೈಸೂರಿನಲ್ಲಿ ಮೊದಲ ಬಾರಿಗೆ ಜಾರಿಯಾಗುತ್ತೆ. ಇದು ಮಾರ್ಚ್ 1971ರಿಂದ 1ನೇ ಏನಾಗುತ್ತೆ ಮಾರ್ಚ್ವರೆಗೂ ಕೂಡ ಒಂದು ವರ್ಷ 1972ರವರೆಗೂ ಇದು ಜಾರಿಯಲ್ಲಿರುತ್ತೆ.
ಆಲ್ಮೋಸ್ಟ್ 1 ವರ್ಷ. ಇನ್ನು 1969 ಅಂತಕ್ಕಂಥ ಏನು ವರ್ಷ ಇದೆ, ಇದರಲ್ಲಿ ಏನಾಗುತ್ತೆ, ಕಾಂಗ್ರೆಸ್ ಸ್ಪ್ಲಿಟ್ ಆಗುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಪ್ಲಿಟ್ ಆಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ ಅನ್ನುವಂಥದ್ದು ಇಂದಿರಾ ಗಾಂಧಿಯವ್ರದ್ದು, ಹಾಗೂ ನಿಜಲಿಂಗಪುರ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದರ್ ಓಲ್ಡ್ ಅಂತ ಅನ್ನುವಂಥದ್ದು ಓ. ಇನ್ನು 73 ಬಹಳ ಇಂಪಾರ್ಟೆಂಟ್ ಕರ್ನಾಟಕ ದೃಷ್ಟಿಕೋನದಲ್ಲಿ. ಯಾಕೆ? ಮೈಸೂರು ಅನ್ನುವಂಥದ್ದನ್ನು ಕರ್ನಾಟಕ ಅಂತ ನಾವು ನಾಮಕರಣ ಮಾಡ್ತೀವಿ. ಯಾವಾಗ? ನವೆಂಬರ್ 1 1973. ಓಕೆ, ಇದೆಲ್ಲ ನೆನಪಿದೆ ನೋಡಿ. ಈಗ ನಾಮಕರಣ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಇರಲಿಕ್ಕೆ ಒಂದು ಸಾಧ್ಯನೇ ಇಲ್ಲ. ಓಕೆ, ಆ ಕಾರಣಕ್ಕಾಗಿ ನೀವು ಅದನ್ನು ಆರಾಮ್ಸೆ ನೀವು ಎಲಿಮಿನೇಟ್ ಮಾಡ್ಬೋದಾಗಿತ್ತು. ಓಕೆ, ಗುಡ್. ಇನ್ನು 11ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯಗಳ ಗುಂಪಿನಲ್ಲಿ 2 ಸದನಗಳುಳ್ಳ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳನ್ನು ಹೊಂದಿರುವಂಥ ದ್ವಿಸದನ ಶಾಸನ ಇದೆ, ವಿಧಾನಸಭೆಯ ಶಾಸಕಾಂಗ ಇದೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ನೋಡಿ, ಕರ್ನಾಟಕ, ಪಶ್ಚಿಮ ಬಂಗಾಳ, ತಮಿಳುನಾಡು, ಬಿಹಾರ್, ಮಹಾರಾಷ್ಟ್ರ. ಇಲ್ಲಿರ್ತಕ್ಕಂಥ ಉತ್ತರ ಏನು? ಯಾವುದು ಉತ್ತರ? ಬಿ, ಮಹಾರಾಷ್ಟ್ರ, ಕರ್ನಾಟಕ, ಜಮ್ಮು ಕಾಶ್ಮೀರ್, ಬಿಹಾರ್, ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್. ಈಗ ಪ್ರಸ್ತುತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇಲ್ಲ. ಯಾಕಿಲ್ಲ ಅಂತಂದರೆ 2019ರಲ್ಲಿ ಏನು ಮಾಡ್ತಾರೆ, 370 ವಿಧಿಯನ್ನು ರದ್ದುಗೊಳಿಸ್ತಾರೆ. ಆ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರ ಮತ್ತು ಲದ್ದಾಖ್ ಏನಾಗುತ್ತೆ, ಕೇಂದ್ರಾಡಳಿತ ಪ್ರದೇಶಗಳಾಗ್ತವೆ. ಆ ಕಾರಣಕ್ಕಾಗಿ ವಿಧಾನ ಪರಿಷತ್ತು ಅಲ್ಲಿ ಏನಾಗುತ್ತೆ, ರದ್ದುಗೊಳಿಸಲಾಗತ್ತೆ. ಹಾಗಾದರೆ ಪ್ರಸ್ತುತದಲ್ಲಿ ಇರ್ತಕ್ಕಂಥ ವಿಧಾನಸಭೆ ಎಲ್ಲೆಲ್ಲಿದೆ ಅನ್ನೋದು ನಮ್ಮದು ಈಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನೋಡಿ, ಒಂದು ಟ್ರಿಕ್ಸ್ ಕೊಡ್ತೀನಿ. ಕುಂಬಾಟಿ, ಕೆ ಅಂದರೆ ಕರ್ನಾಟಕ, ಯು ಅಂದರೆ ಉತ್ತರ ಪ್ರದೇಶ, ಓಕೆ, ಎಂ ಅಂದರೆ ಮಹಾರಾಷ್ಟ್ರ, ಬಿ ಅಂದರೆ ಬಿಹಾರ, ಎ ಅಂದರೆ ಆಂಧ್ರ ಪ್ರದೇಶ, ಟಿ ಅಂದರೆ ತೆಲಂಗಾಣ. ಇನ್ನು 2014ರಲ್ಲಿ ಏನಾಗುತ್ತೆ, 2014ರಲ್ಲಿ ಆಂಧ್ರ ಪ್ರದೇಶ ಸ್ಪ್ಲಿಟ್ ಆಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಆಗುತ್ತೆ. ಆಂಧ್ರ ಪ್ರದೇಶದಲ್ಲಿ ಆಲ್ರೆಡಿ ವಿಧಾನ ಪರಿಷತ್ತು ಇತ್ತು. ಆ ಕಾರಣಕ್ಕಾಗಿ ತೆಲಂಗಾಣದಲ್ಲಿ ಕೂಡ ವಿಧಾನ ಪರಿಷತ್ತು ಕಂಟಿನ್ಯೂ ಆಯಿತು. ಓಕೆ, ಆಂಧ್ರ ಪ್ರದೇಶದಲ್ಲೂ ಇದೆ, ತೆಲಂಗಾಣದಲ್ಲೂ ಇದೆ. ಓಕೆ, ಆದರೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಇಲ್ಲ, ಪ್ರಸ್ತುತದಲ್ಲಿ ಇಲ್ಲ. ಅಂದರೆ ಎಲ್ಲಿದೆ? ಕುಂಬಾಟಿಯಲ್ಲಿ ಇದೆ. ಎಷ್ಟು ರಾಜ್ಯಗಳಲ್ಲಿ? 1, 2, 3, 4, 5, 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಈ ಸದ್ಯದಲ್ಲಿ ಇದೆ. ಓಕೆ, ಈ ವಿಧಾನ ಪರಿಷತ್ತನ್ನು ಕ್ರಿಯೇಟ್ ಮಾಡಲಿಕ್ಕಂಥದ್ದು ಇದೇನು ರಾಜ್ಯಸಭೆ ವಿಶೇಷ ಅಧಿಕಾರನ ಅಥವಾ ಲೋಕಸಭೆ ವಿಶೇಷ ಅಧಿಕಾರನ? ಇದೊಂದು ಹೋಮ್ವರ್ಕ್ ನಿಮ್ಮೆಲ್ಲರಿಗೂ ಕೂಡ. ಓಕೆ, ನೋಡಿ, ಈಗ ನಾವು ಏನು ಮಾಡಿದ್ವಿ ಅಂತಂದರೆ ಸರಿಸುಮಾರು ಇಲ್ಲಿ 80ರಷ್ಟು ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಬೇರೆ ಬೇರೆ ದಿನಗಳಲ್ಲಿ. 80ರಷ್ಟು ಹೊಸ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ನಾನು ಹೇಳ್ತಾ ಇದ್ದೆ, ಅದ್ರ ಬಗ್ಗೆ ಹೇಳಿದ್ದೀನಿ. 5 ಸ್ಟಾರ್ ಅಥವಾ ವೆರಿ ಇಂಪಾರ್ಟೆಂಟ್ ಅಂದರೆ ಎಕ್ಸಾಮಲ್ಲಿ ಬರ್ತಕ್ಕಂಥ 100% ಚಾನ್ಸಸ್ ಇರ್ತಕ್ಕಂಥ ಟಾಪಿಕ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅಲ್ಲಿ ಏನು ಅಂತಂದರೆ ಕೆಲವೊಂದಿಷ್ಟು ಟಾಪಿಕ್ಸ್ ಕೆಲವೊಂದಿಷ್ಟುಗಳು ವಿಧಿಗಳು, ಇನ್ನು ತಿದ್ದುಪಡಿಗಳು, ಸಮಿತಿಗಳು, ತೀರ್ಪುಗಳು, ನಾನು ಎಲ್ಲವನ್ನು ಯಾವ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ನೀವು ವಿಡಿಯೋಗಳನ್ನ ನೋಡ್ತಾ ಹೋಗಿ ಲಿಸ್ಟ್ ಮಾಡಿಕೊಂಡ್ರೆ ನಿಮಗೆ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ಎಲ್ಲರಲ್ಲೂ ಶೇರ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.